ಅಲ್ಲ, ಈಗ ನೋಡಿ ಸರ್, ಈಗ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ರ, ಎಲ್ಲೋ ಒಂದು ಸಣ್ಣ ಪ್ರಮಾಣದಲ್ಲಿ ಶುರುವಾಗಿದೆ. ಈಗ ದೊಡ್ಡ ಸಾಮ್ರಾಜ್ಯ, ಸಾವಿರಾರು ಜನರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಕೊಡ್ತಾ ಇದ್ದೀರಾ. ಇದಕ್ಕೆ ಪ್ರೇರಣೆ ಆಗಿದ್ದು ಯಾರು ಅಂತ ಹೇಳಿದ್ರೆ ಅಜ್ಜಿ ಅಂತ ಹೇಳ್ಬೋದಾ ನೀವು? ಹೌದು, ಖಂಡಿತ. ಪ್ರೇರಣೆ ಫಸ್ಟ್ ನಮ್ಮ ಅಜ್ಜಿ, ಅದಾದ್ಮೇಲೆ ತಾಯಿ, ಅದಾದ್ಮೇಲೆ ನಮ್ಮ ಹೆಂಡತಿ. ಸೊ ಈ ಮೂರು ಹೆಂಗಸರು ನನ್ನ ಜೀವನದಲ್ಲಿ ಒಳ್ಳೆ ಪಾತ್ರ ಪಡೆದಿದ್ದಾರೆ ಈಗಲೂ ಕೂಡ. ಯಾಕಂದ್ರೆ ನಾನು ಯಾವತ್ತು ಅಫ್ಕೋರ್ಸ್ ನಮ್ಮ ತಾಯಿ ಇನ್ನೂ ಇದ್ದಾರೆ, ಈಗ ಅವರಿಗೆ 92 ವರ್ಷ. ಸೊ ಅವರ ಆಶೀರ್ವಾದ ಅವರದ್ದು ಇನ್ನೂ ಇದೆ. ಯಾಕಂದ್ರೆ ಇವತ್ತು ನಾವು ಚೆನ್ನಾಗಿ ಕಲಿತುಬಿಟ್ಟು ಚೆನ್ನಾಗಿ ಓದಿ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಮ್ಮ ತಮ್ಮಂದಿರು ಕೂಡ ನಾನೇ ದೊಡ್ಡ ಫ್ಯಾಮಿಲಿನಲ್ಲಿ ಅವರು ಕೂಡ ಚೆನ್ನಾಗಿ ಓದಿದ್ದಾರೆ ಅಂದ್ರೆ ಅದು ಕೂಡ ಪೋಸ್ಟ್ ಗ್ರಾಜುಯೇಷನ್ ಮಾಡಿ, ನಮ್ಮ ಸಿಸ್ಟರು ಡಾಕ್ಟರೇಟ್ ಮಾಡಿ, ಪೋಸ್ಟ್ ಗ್ರಾಜುಯೇಷನ್ ಮಾಡಿ, ಸ್ಟಾರ್ಟೆಡ್ ಅಕೌಂಟೆಂಟ್ ಆಗಿ ಎಲ್ಲ ಇದ್ದಾರೆ ಅಂದ್ರೆ ಅದು ಎಲ್ಲ ಅನ್ಎಜುಕೇಟೆಡ್ ಇರುವ ತಾಯಿಗೆ ಕ್ರೆಡಿಟ್ ಹೋಗುತ್ತೆ. ಅವರು ಯಾವ ರೀತಿ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ದಾರೆ ಅಂದ್ರೆ ಆ ಸಮಯದಲ್ಲಿ ಹಳ್ಳಿನಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡಿ ಬಂದವರು ನಾವು. ನಮ್ಮ ಕಲ್ಚರ್ ಇಸ್ ಅಗ್ರಿಕಲ್ಚರ್. ಗದ್ದೆಯಲ್ಲಿ ಕೆಲಸ ಮಾಡಿ ಕೂಡ ಇವರು ನಮ್ಮ ಓದಿಸಿದ್ದಿದೆಯಲ್ಲ, ಅದು ಕೆಲವು ಸತಿ ಏನಾಗುತ್ತೆ, ಜಾಯಿಂಟ್ ಫ್ಯಾಮಿಲಿ ಬಹಳ ಕಷ್ಟ ಇರುತ್ತೆ. ಆ ಕಷ್ಟನ ಅನುಭವಿಸಿ ತಾಯಿ ನಮ್ಮನ್ನ ಓದಿಸಿದಾರಲ್ಲ, ಆ ಕ್ರೆಡಿಟ್ ನಮ್ಮ ತಾಯಿಗೆ ಹೋಗುತ್ತೆ. ಆಮೇಲೆ ನಮ್ಮ ಒಟ್ಟಿಗೆ ಇರೋ ನಮ್ಮ ಹೆಂಡತಿ ನಮ್ಮ ಒಟ್ಟಿಗೆ ಸೇರಿ ಎಷ್ಟು ಕಷ್ಟ ಬಂದ್ರು, ಎಷ್ಟು ಮನೆಯಲ್ಲಿ ಕಾಸಿಲ್ಲದೆ ಹೋದ್ರೂ ಕೂಡ ಹೇಗಾದ್ರೂ ಮಾಡಿ ಜೀವನ ಮಾಡಿದ್ರೆ ಅದಕ್ಕೆ ಸಾಕರೆ ಕೂಡ ನಮ್ಮ ಹೆಂಡತಿ. ಸೊ ನಮ್ಮ ಅಜ್ಜಿ ಮತ್ತೆ ನಮ್ಮ ತಾಯಿ ಮತ್ತೆ ನಮ್ಮ ಹೆಂಡತಿ, ಈ ಮೂರು ಹೆಂಗಸರುಗಳು ನಮ್ಮ ಜೀವನದಲ್ಲಿ ಬಹಳ ಪಾತ್ರ ವಹಿಸಿದ್ದಾರೆ.